ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಒಳಜಗಳ ಇನ್ನೂ ಮುಗಿದಿಲ್ಲ. ಮುಸುಕಿನ ಗುದ್ದಾಟದಲ್ಲಿ ನಾಯಕರ ನಡೆ ಊಹೆಗೂ ನಿಲುಕದ್ದಾಗಿದೆ. ಅದಕ್ಕೆ ನಿದರ್ಶನ ಅಂದರೆ TAPCMS ಚುನಾವಣೆ ಅಂತ ಹೇಳ್ಬೋದು. ಈ ವೇಳೆ ಮುಖಂಡರ ಒಳಜಗಳ ಜಗಜ್ಜಾಹೀರಾಗಿತ್ತು. ಇದೀಗ ಅಧ್ಯಕ್ಷರ ಆಯ್ಕೆಯಲ್ಲೂ ಸಹ ಅದು ಮುಂದುವರೆದಿದೆ. ಸ್ನೇಹಿತರೆ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರ ಸೋಲು ಸ್ಥಳೀಯ ಬಿಜೆಪಿ ಪಾಳೆಯದಲ್ಲಿ ಮುಖಂಡರ ಮುಸುಕಿನ ಗುದ್ದಾಟಕ್ಕೆ ಸಾಕ್ಷಿಯಾಗಿತ್ತು. ಇನ್ನು ಸಂಸದರ ಚುನಾವಣೆ ಬಂತು. ಅದರಲ್ಲಿ ಡಾಕ್ಟರ್ ಸುಧಾಕರ್ ಅವರು ಭರ್ಜರಿ ಬಹುಮತಗಳಿಂದ ಜಯಬೇರಿ ಬಾರಿಸಿದರು. ಆಗ ಸ್ಥಳೀಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗಿದೆ ಅಂತ ಜನ ಸಹ ಮಾತನಾಡಿಕೊಳ್ತಿದ್ರು. ಆದರೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಮತ್ತೆ ಮೊದಲಿಗೆ ಬಂದು ನಿಂತಿತ್ತು. ಇದೀಗ TAPCMS ಚುನಾವಣೆಯಲ್ಲೂ ಅದೇ ಕೆಲಸ ನಡೆದಿದೆ. ಬಿಜೆಪಿ ಹಿರಿಯ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿಯವರು TAPCMS ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನಪ್ಪಿದ್ರು. ಅದಕ್ಕೆ ಚುನಾವಣೆ ಹಿಂದಿನ ರಾತ್ರಿ ಮುಖಂಡರ ನಡುವೆಯೇ ಗಲಾಟೆ ನಡೆದು ಅದೇ ಜಿದ್ದಿನಿಂದ ಬಿಜೆಪಿಯ ಹಿರಿಯ ಮುಖಂಡ KV ನಾಗರಾಜ್ರವರು ಮರಳುಕುಂಟೆ ಕೃಷ್ಣಮೂರ್ತಿಯವರನ್ನು ಸೋಲಲು ಕಾರಣರಾಗಿದ್ದಾರೆ ಅನ್ನೋ ವಿಚಾರ ಜಗಜ್ಜಾಹೀರಾಗಿತ್ತು. ಇದರಿಂದ ಸ್ಥಳೀಯ ಬಿಜೆಪಿ ಪಾಳೆಯದಲ್ಲಿ ಮನೆಯೊಂದು ಮೂರು ಬಾಗಿಲು ಆದಂತಾಗಿತ್ತು. ಇದರಿಂದ ಸಂಸದ ಸುಧಾಕರ್ ಅವರು ಸಹ ಬಹಳ ಬೇಸರ ಪಟ್ಟಿದ್ರು. ಸ್ಥಳೀಯ ಮುಖಂಡರ ಮೈಮನಸ್ಸಿಗೆ ಮದ್ದೆರೆಯಲು ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಬಲವಾದ ಮೂಲಗಳಿಂದ ಕೇಳಿಬಂದಿತ್ತು. ಇದೀಗ TAPCMSನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಸಂಸದ ಸುಧಾಕರ್ ಜಾಣ ನಡೆ ಪ್ರದರ್ಶಿಸಿದ್ದಾರೆ ಎಂಬಂತೆ ಕಾಣುತ್ತಿದೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಮೇ 9ರಂದು ಚುನಾವಣೆ ನಿಗದಿಯಾಗಿತ್ತು. ಎಲ್ಲರೂ ಸಹ MFC ನಾರಾಯಣಸ್ವಾಮಿ ಅಧ್ಯಕ್ಷರಾಗೋಗ್ತಾರೆ ಅಂತ ಎನ್ನಲಾಗುತ್ತಿತ್ತು. ಆದರೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಮರಳುಕುಂಟೆ ಕೃಷ್ಣಮೂರ್ತಿಯವರ ಬಿಗಿ ಪಟ್ಟಿನ ಪರಿಣಾಮವಾಗಿ ಅವಲ ಕೊಂಡರಾಯಪ್ಪ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಾವು ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷ KV ನಾಗರಾಜ್ರವರು ನಾರಾಯಣಸ್ವಾಮಿಯವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಸಂಸದ ಸುಧಾಕರ್ ಅವರ ಜೊತೆ ಮಾತುಕತೆ ನಡೆಸಿದ್ರು ಎಂದು ತಿಳಿದು ಬಂದಿದೆ. ಆದರೆ TAPCMS ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ನಾರಾಯಣಸ್ವಾಮಿ ಮತ್ತು KV ನಾಗರಾಜ್ ಕಾರಣರಾಗಿದ್ದು, ಯಾವುದೇ ಕಾರಣಕ್ಕೂ ನಾರಾಯಣಸ್ವಾಮಿರವರನ್ನ ಅಧ್ಯಕ್ಷರನ್ನಾಗಿ ಮಾಡಬಾರದು ಅಂತ ಕೃಷ್ಣಮೂರ್ತಿ ಪಟ್ಟು ಹಿಡಿದಿದ್ರು. ಈ ವೇಳೆ ಮುಖಂಡರುಗಳ ನಡುವೆ ವಾಗ್ವಾದವೂ ಸಹ ನಡೆದಿದೆ. TPCMSನಲ್ಲಿರುವ ಕೃಷ್ಣಮೂರ್ತಿ ಪರ ನಿಲುವು ಹೊಂದಿರುವ ನಿರ್ದೇಶಕರು ಸಹ ನಾರಾಯಣಸ್ವಾಮಿ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿದರು. ಅಂತಿಮವಾಗಿ ಬಿಜೆಪಿ ಹಿರಿಯ ನಾಯಕ ಅವಲಕೊಂಡರಾಯಪ್ಪ ಆಯ್ಕೆಗೆ ಸುಧಾಕರ್ ಅವರು ಸಹ ಸಮ್ಮತಿಸುವ ಮೂಲಕ ಇಬ್ಬರ ಕಚ್ಚಾಟಕ್ಕೆ ಅಂತ್ಯ ಹಾಡಿದ್ದಾರೆ. TAPCMSನಲ್ಲಿ ಒಟ್ಟು 14 ನಿರ್ದೇಶಕ ಸ್ಥಾನಗಳಿವೆ. ಬಿಜೆಪಿ ಮತ್ತು JDS ಮೈತ್ರಿಕೂಟ ಬೆಂಬಲಿತ ಅಭ್ಯರ್ಥಿಗಳು 13 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 1 ಸ್ಥಾನದಲ್ಲಿ ವಿಜಯ ಸಾಧಿಸಿದರು. ಅದು ಪ್ರಭಾವಿ ಬಿಜೆಪಿ ಮುಖಂಡ ಗೆಲ್ಲುವ ವಿಶ್ವಾಸದಲ್ಲಿದ್ದ ಮರಳುಕುಂಟೆ ಕೃಷ್ಣಮೂರ್ತಿ ವಿರುದ್ಧ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದು ಬಿಜೆಪಿ ಪಾಳೆಯದಲ್ಲಿ ಇರುಸು ಮುರುಸು ಉಂಟು ಮಾಡಿತ್ತು. ಇದು ಭಾರೀ ಚರ್ಚೆಗೆ ಕಾರಣವಾಗಿ ಮುಖಂಡರ ನಡುವಿನ ಶೀತಲ ಸಮರಕ್ಕೆ ನಾಂದಿಯಾಗಿತ್ತು. ಚುನಾವಣೆಯಲ್ಲಿ ಸೋತರೂ KV ನಾಗರಾಜ್ ಪರ ಇರುವವರಿಗೆ ಅಧ್ಯಕ್ಷ ಸ್ಥಾನ ದೊರೆಯಬಾರದೆಂಬ ಪಟ್ಟು ಹಿಡಿದಿದ್ದು ಕೃಷ್ಣಮೂರ್ತಿ ಇದೀಗ ರಿವೆಂಜ್ ತೀರಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಲದೆ ಚಿಕ್ಕಬಳ್ಳಾಪುರ TAPCMS ಇತಿಹಾಸ ನೋಡಿದ್ರೆ ಒಕ್ಕಲಿಗ ಸಮುದಾಯದವರೇ ಹೆಚ್ಚು ಬಾರಿ ಅಧ್ಯಕ್ಷರಾಗಿದ್ದಾರೆ. ಆದರೆ ಈ ಬಾರಿ ಪರಿಶಿಷ್ಟ ಪಂಗಡದ ಅವಲಕೊಂಡಪ್ಪ ಅಧ್ಯಕ್ಷರಾಗಿದ್ದಾರೆ. ಪ್ರಸ್ತುತ ಸ್ಥಳೀಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿನ ಹಿರಿಯ ಮುಖಂಡರ ಶೀತಲ ಸಮರ ಸಂಸದ ಸುಧಾಕರ್ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಇದು ಹೀಗೆ ಮುಂದುವರೆದರೆ ಮುಖಂಡರ ಒಳಜಗಳ ಬಿಜೆಪಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸುವುದಂತೂ ಸತ್ಯ. ಇದು ಕಾಂಗ್ರೆಸ್ ಪಾಳ್ಯಕ್ಕೆ ವರದಾನವಾಗಿ ಪರಿಣಮಿಸುತ್ತದೆ. ಇದು ಸಂಸದ ಸುಧಾಕರ್ ಅವರ ರಾಜತಾಂತ್ರಿಕ ನಡೆಗೆ ಸವಾಲಾಗಿ ಪರಿಣಮಿಸಿದೆ. ಸವಾಲಲ್ಲಿ ಗೆದ್ದರೆ ಸಂಸದ ಸುಧಾಕರ್ ಮತ್ತೊಮ್ಮೆ ಸ್ಥಳೀಯ ಬಿಜೆಪಿ ಪಾಳ್ಯದಲ್ಲಿ ಹಿಡಿತ ಸಾಧಿಸುವುದರಲ್ಲಿ ಸಂಶಯವೇ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.